Hello, hi friends, welcome back to Ashi at Krishna channel. First of all, I'm saying very heartfully thanks for everyone who are all subscribed to my channel and supporting me. ಇವತ್ತು ನಾನು ನಿಮಗೆ ಟೊಮೆಟೊ ಪ್ಲಸ್ ಪೆಪ್ಪರ್ ಹಾಕಿ ರಸಮ್ನ ಹೇಗೆ ವಿತಿನ್ 15 ಮಿನಿಟ್ಸಲ್ಲಿ ಹೇಗೆ ಮಾಡ್ಬೋದು, ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಬ್ಯುಸಿ ಮಾಮ್ಸ್ ಆ್ಯಂಡ್ ವರ್ಕಿಂಗ್ ವುಮೆನ್ಸ್ ಆಲ್ಸೋ. ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಶೆಲ್ ವಿ ಗೋ. ಏನಕ್ಕೆ ತುಂಬ ತಡ ಮಾಡೋದು ಬೇಡ, ಫಟಾಫಟ್ ಅಂತ 15 ಮಿನಿಟ್ಸಲ್ಲಿ ಆಗಬೇಕಲ್ಲ. ಸೊ ಹಾಗಾಗಿ ಲೆಟ್ಸ್ ಗೋ ಟು ದ ಕಿಚನ್. 2 ಸ್ಪೂನ್ ಜೀರಿಗೆ, ಒಂದು 3 ಸ್ಪೂನು ಮೆಣಸು ತೊಗೊಂಡಿದ್ದೀನಿ, ಮತ್ತು ಅದೇ ಥರ 1 ಸ್ಪೂನ್ ಅರಿಶಿನ ಪುಡಿ, ಒಂದು 2 ಗಡ್ಡೆ ದಪ್ಪದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಡಿ, ಅದು ಜಸ್ಟ್ ಹಿಂದೆ ಮುಂದೆ ತುದಿ ತೆಗೆದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಕೊತ್ತಂಬರಿ ಕರಿಬೇವಿನ ಸೊಪ್ಪಲ್ಲೂ ಅಷ್ಟೇ ಅದು ಸ್ಟೆಮ್ ಇರುತ್ತಲ್ಲ, ಅದನ್ನು ಹಾಗೆ ಇಡಿ, ಅದರಲ್ಲೇ ರಸಮ್ಗೆ ಟೇಸ್ಟ್ ಬರೋದು. ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ 2-3 ಅಷ್ಟೇ ಫುಲ್ಲು ನೀಟಾಗಿ ಇದು ಮಾಡಬೇಡಿ, ಅದ್ರದ್ದು ಸ್ಟೆಮ್ ಇರಬೇಕು, ಅದ್ರ ಸಿಪ್ಪೆ ಕೂಡ ಇರಬೇಕು ಬೆಳ್ಳುಳ್ಳಿದು, ಅವಾಗೇ ರಸಮಲ್ಲಿ ಟೇಸ್ಟ್ ಚೆನ್ನಾಗಿ ಬರೋದು. ಮತ್ತು ಇವಾಗ ಜೀರಿಗೆ ಮತ್ತು ಮೆಣಸು ಎರಡೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದೆಲ್ಲ ಸೇರಿಸಿ ಚೆನ್ನಾಗಿ ಜಜ್ಕೋಬೇಕು. ಇವಾಗ ಒಂದು 4-5 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇಲ್ಲಿ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ರಸ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಇಂಗು, ಇದಿಷ್ಟು ಒಗ್ಗರಣೆಗೆ. ಇಟ್ಕೊಂಡಿರೋ ಟೊಮೆಟೊ, ಕೊತ್ತಂಬರಿ, ಕರಿಬೇವಿನ ಸೊಪ್ಪನ್ನ ನೀಟಾಗಿ ಸ್ಕ್ವೀಸ್ ಮಾಡಿ ಪಲ್ಪೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ನಾನು ಇಟ್ಟಿದಂಥ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋಗತ್ತೆ ಇಲ್ಲ, ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಮಾಡ್ಕೊಳ್ಳೋಣ. ಇದು ನೀಟಾಗಿ ಬಿಸಿ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು ಕಡೆ ತೊಗೊಂಡು ಜಜ್ಕೋಬೇಕು. ನೀವು ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಗ್ರೈಂಡ್ ಮಾಡ್ಕೋಬೋದು, ಬಟ್ ಜಜ್ಜಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ನಾನು ಓಲ್ಡ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇದನ್ನು. ಮತ್ತು ಇದು ಬೆಳ್ಳುಳ್ಳಿನೂ ಅದರೊಳಗಡೆ ಹಾಕ್ಕೊಂಡು ಜಜ್ಕೊಳ್ಳಿ. ಇದು ಸ್ಟೆಮ್ ಸಮೇತ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಜಜ್ಕೊಳ್ಳಿ, ನೋಡಿ ಚೆನ್ನಾಗಿ ಕಾಣಿಸ್ತು. ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಫಾರ್ ರಸಮು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೆ ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದಂಥ ಸಾಸಿವೆ ಮತ್ತು ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಇಂಗು, ಇದನ್ನೆಲ್ಲದನ್ನು ಹಾಕ್ಕೊಳ್ಳೋಣ. ಇಲ್ಲಿಗೆ ನೀವೇನು ಕರಿಬೇವಿನ ಸೊಪ್ಪು ಹಾಕೋಗತ್ತೆ, ಇದು ಆಲ್ರೆಡಿ ಜಜ್ಕೊಂಡಿರೋದ್ರಿಂದ ಜಜ್ಜಿರೋದನ್ನ ಜೊತೆಗೆ ಅರಿಶಿನ ಪುಡಿ ಸೇರಿಸಿ ಇದು ಬಿಟ್ಕೋಬೇಕು. ನೀವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸುಟ್ಟೋಯ್ತು ಅಂದರೆ ಅಥವಾ ಇದು ಸೀದೋಯ್ತು ಅಂತಂದರೆ ಹೋಲ್ ರಸಮು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಸೊ ನೀವು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾಗಿದೆ. ಇವಾಗ ನಾನು ಟೊಮೆಟೊ ಪಲ್ಪ್ ತೆಗೆದಿನಲ್ಲ, ಅದನ್ನು ನಾನು ಇಲ್ಲಿ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋ ಅಗತ್ಯ ಇರೋದಿಲ್ಲ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬಂದಿದೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ತೆಗೆದಿದ್ನಲ್ಲ, ಆ ಹುಣಸೆಹಣ್ಣು ರಸನ ಅಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೇನ್ ಹುಣಸೆಹಣ್ಣು ಸ್ವಲ್ಪ ಬಾಯ್ಲ್ ಆಗಬೇಕು, ಅದು ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂಚೂರು ಕುದಿಸಿದ್ರೆ ಸಾಕು ನೀರು ಹಾಕ್ಕೊಂಡು. ಇದು ಹುಣಸೆಹಣ್ಣು ಹಳೆ ಹುಣಸೆಹಣ್ಣು ಆಗಿರೋದ್ರಿಂದ ನೀವು ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತದೆ ಬ್ಲ್ಯಾಕಿಗೆ ಅಷ್ಟೇ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕುದಿ ಬಂದಿದೆ. ಇವಾಗ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟು, ಇದೆಷ್ಟು ತೆಳ್ಳಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಮಾಡ್ಕೋಬೇಡಿ. ನೋಡಿ ನಾನು 2 ಗ್ಲಾಸ್ ನೀರು ಹಾಕ್ಕೊಂಡೆ, ನಂಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಗ್ಲಾಸ್ ಬೇಕು ನೀರು ಅಂತೇಳಿ ಇನ್ನೊಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದು ಕುದಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ಕರೆಕ್ಟ್ ಇದೆ ಇದು ಕನ್ಸಿಸ್ಟೆನ್ಸಿ. ಇದಕ್ಕೆ ನಾವಿವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ರಸಮು. ಇದು ನಾನು ಹೇಳ್ದಂಗೆ ಆವಾಗಲೇ ಹುಣಸೆಹಣ್ಣು ಸ್ವಲ್ಪ ಹಸಿ ಇರುತ್ತೆ ಸ್ಮೆಲ್ಲು, ಅದೆಲ್ಲ ಹೋಗಬೇಕು. ಮತ್ತು ಅದರಲ್ಲಿರೋ ಎಲ್ಲದ್ರ ರಸನೂ ಆ ರಸ ಒಳಗಡೆ ಇಳಿಬೇಕು, ಅದಕ್ಕೆ ಅದನ್ನು ರಸಂ ಅಂತ ಕರೆಯೋದು. ಇವಾಗ ನೋಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆಯಿತು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ದಟ್ಸ್ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕೋಬೋದು. ಇದು ಇವಾಗ ಆಗಿದೆ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಹೆಲ್ದಿ, ಕ್ವಿಕ್ಕಾಗಿ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ನೀವು ಜಸ್ಟ್ ಮೇಲ್ಗಡೆ ರಸ ತೆಗೆದ್ಬಿಟ್ಟು ತುಪ್ಪ ಹಾಕಿ ಅನ್ನ ತಿನ್ನಿಸಿ, ಕೆಮ್ಮು ನೆಗಡಿ ಏನಿರಲ್ಲ, ಎಲ್ಲ ಹೋಗುತ್ತೆ. ತುಂಬ ಹೆಲ್ದಿಯಾಗಿರೋಂಥ ಫುಡ್ ಇದು ರಸಮು. ನೋಡಿ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ರೈಸು, ಅದ್ರ ಜೊತೆಗೆ ನೀವು ನಂಚ್ಕೊಳ್ಳೋಕ್ಕೆ ಹಪ್ಪಳನಾದರೂ ಹಾಕೋಬೋದು. ನಾನು ಇಲ್ಲಿ ಹಪ್ಪಳ ಹಾಕಿಲ್ಲ, ನಾನು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ರಸಮು ಮತ್ತು ಒಂದು ಎಗ್ ತಿನ್ನಲ್ಲ ಅನ್ನೋರು ಆಮ್ಲೆಟ್ ಹಾಕೋಬೋದು, ಆಮ್ಲೆಟ್ಟು. ಸೊ ಇದು ಪರ್ಫೆಕ್ಟ್. ಇವಾಗ ನೀವು ನಾನ್ ವೆಜ್ ತಿಂದಿದ್ರೂ ಕೂಡ ಡೈಜೆಷನ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಚೆನ್ನಾಗಿರುತ್ತೆ. ಕೆಮ್ಮು ನೆಗಡಿ ಇದ್ದರೆ ಕೂಡ ಬೇಗ ಹೋಗುತ್ತೆ, ಜಸ್ಟ್ ಹಂಗೆ ರಸಮ್ ಕುಡಿದ್ರೆ ಸಾಕು ಅದನ್ನು. ಸೊ ದಿಸ್ ಇಸ್ ವೆರಿ ಹೆಲ್ದಿ ಫುಡ್. ಟ್ರೈ ಮಾಡಿ ಮನೇಲಿ ಒಂದು ಸಲ.
ಫ್ರೆಂಡ್ಸ್ ನೋಡಿ, ಈ ರಸಮಲ್ಲಿ ಎಷ್ಟು ಯೂಸಸ್ ಇದೆ ಅಂತಂದರೆ, ಕೋಲ್ಡು, ಕಾಫು, ಈ ಗಂಟ್ಲಲ್ಲಿ ಇಚ್ಚಿಂಗ್ ಇರುತ್ತೆ, ಇರಿಟೇಷನ್ ಇರುತ್ತೆ, ಅದೆಲ್ಲ ಕರೆಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಡೈಜೆಷನ್ ಆಗುತ್ತೆ. ಇದು ನಮಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ಚಿಕ್ಕ ಮಕ್ಳಿಗಂದರೆ ತುಂಬ ಇದು. ನೀವು ಚಿಕ್ಕ ಮಕ್ಳಿಗೆ ಏನು ಮಾಡಿ, ಸ್ವಲ್ಪ ಪೆಪ್ಪರ್ನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲದು ಕ್ವಾಂಟಿಟಿ ಅದೇ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಜಸ್ಟ್ ತುಪ್ಪ ಹಾಕೊಂಡು ಸ್ವಲ್ಪ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ಇದು ನೋಡಿ, ಹಳೆ ಕಾಲದ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ನಾನೇನು ಯಾವುದು ಸಿಪ್ಪೆ ತೆಗೆದಿಲ್ಲ, ಏನಿಲ್ಲ. ನಮ್ಗೆ ಹಳೆ ಕಾಲದ ನಮ್ಮ ಅಜ್ಜಿದರೆಲ್ಲ ಹಂಗೆ ಮಾಡ್ತಾಯಿದ್ರು. ಅವಾಗ ಎಷ್ಟು ಹೆಲ್ದಿ ಇರ್ತಿತ್ತು, ಎಷ್ಟು ಟೇಸ್ಟ್ ಇರ್ತಿತ್ತು. ನಾವು ಇವಾಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಹಾಕಿ ಇರೋ ಪೌಷ್ಟಿಕಾಂಶ ಎಲ್ಲ ಹೊರಗಡೆ ಹಾಕಿ ಆಮೇಲೆ ನಾವು ತಿಂತೀವಿ ಮಿಕ್ಕಿದ್ದು. ಸೊ ಇದ್ರಲ್ಲಿ ಆ ಥರ ಇಲ್ಲ. ಈ ರಸಮ್ನ ನೀವು ಒಂದು ಸಲ ಟ್ರೈ ಮಾಡಿ, ಆಮೇಲೆ ನನಗೆ ಹೇಗಿತ್ತು ಅಂತ ತಿಳಿಸಿ. ಬಟ್ ಸೂಪರ್ ಟೇಸ್ಟಿ, ಕ್ವಿಕ್ ಆ್ಯಂಡ್ ಈಸಿ ರಸಮ್ ಇಸ್ ರೆಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇವಾಗ ಹೇಗಿತ್ತು ರಸಮ್ ಅಂಥೇಳಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ರಸಮು, ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಆ ರಸಮ್ನ ಹೇಗೆ ಮಾಡೋದಂತ ನಾನು ನಿಮಗೆ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಇದೇ ಥರ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಇಷ್ಟ ಆಯಿತು ಅಂದರೆ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಇತ್ತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ನೀವು ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕಾಗುತ್ತೆ. ಸೊ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಜೊತೆಗೆ, ಇನ್ನೊಂದಷ್ಟು ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸ್ಟೇ ಟ್ಯೂನ್, ಟೇಕ್ ಕೇರ್.